ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಇದು ಬಂದು ರಾಜಾಜಿನಗರ RTO ಟ್ರ್ಯಾಕು. ಅಂದರೆ ಬೆಳಗ್ಗೆ RTO ಇನ್ಸ್ಪೆಕ್ಟರ್ಗಳು ಗಾಡಿಗಳು ಏನು ಎಫ್ಸಿಗೆ ಬರ್ತವೆ, ಎಫ್ಸಿಗೆ ಬರೋವಂಥ ಗಾಡಿಗಳಿಗೆ ಎಫ್ಸಿ ಮಾಡೋವಂಥ ಸ್ಥಳ ಡ್ರೈವಿಂಗ್ ಟ್ರ್ಯಾಕ್ ಅಂತ ಹೇಳಿ. ಇನ್ಸ್ಪೆಕ್ಟ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ಇನ್ಸ್ಪೆಕ್ಟ್ರು ಬರೋವರೆಗೂ ಒಂದಷ್ಟು ಮಾಹಿತಿ ಇರಲಿ ಅಂತ ಹೇಳಿ ಈ ಲೈವನ್ನ ಮಾಡ್ತಾ ಇರೋದು. ಇನ್ಸ್ಪೆಕ್ಟರ್ ಬಂದಾದ್ಮೇಲೂ ಕೂಡ ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ ಅಂತ ಕೇಳೋದಕ್ಕೂ ಒಂದು ಲೈವ್ ಮಾಡೋಣ. ದಯವಿಟ್ಟು ಇದು ಬಂದು ಅವೇರ್ನೆಸ್ಗೋಸ್ಕರ ಅಷ್ಟೇ. ಈ ಗಾಡಿಗೆ ಇಲ್ಲೇನು ಸ್ಟಿಕ್ಕರ್ ಹಾಕಿದೆಯಲ್ಲ, ಇದು 3M ಸ್ಟಿಕ್ಕರ್. ಇದಕ್ಕೆ ಎಷ್ಟು ದುಡ್ಡು ಕೊಟ್ಟಣ? ಇದಕ್ಕೆ 600 ರೂಪಾಯಿ ಕೊಟ್ಟ. ಈ ಸೈಡ್ಗೆ, ಈ ಸೈಡು ಆ ಸೈಡಿಂದ 600 ರೂಪಾಯಿ. ಈ ಸೈಡ್ಗೆ ಫ್ರಂಟ್ಗೆ ಅದೆಕ್ಸ್ಟ್ರಾ ಹಳೇದಿತ್ತು. ಇದಕ್ಕೇನು ಅಮೌಂಟ್ ನೀವು ಹಾಕ್ಸಕ್ ಹೋಗಿಲ್ಲ. ಇದಕ್ಕೆ 600 ರೂಪಾಯಿ ಕೊಟ್ರಿ. ಇದು 8 ಸೀಟರ್ ಗಾಡಿ, ಒಮಿನಿ ಯೆಲ್ಲೋ ಬೋರ್ಡ್ ಗಾಡಿ, 5 ಸೀಟರ್ ಗಾಡಿ. ನಿಮ್ಗೊಂದು ವಿಷಯ ಗೊತ್ತೇನಣ್ಣ, 8 ಸೀಟರ್ಗಿಂತ ಒಳಗಡೆ ಇರುವಂತ ಗಾಡಿಗಳು ಯಾವ ಇದಾವೆ? 8 ಸೀಟರ್ಗಿಂತ ಒಳಗಡೆ ಇರೋ ಈ ತರ ಸ್ಟಿಕ್ಕರ್ ಹಾಕಂಗೆ ಇಲ್ಲ. ಅದು ನಿಮಗೆ ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದಕ್ಕೋಸ್ಕರ ತಿಳಿಸೋದಕ್ಕೆ ಅಂತಾನೆ ಲೈವ್ ಮಾಡ್ತಾ ಇರೋದು. ಬನ್ನಿ ಅಣ್ಣ, ಸಡನ್ ಗಾಡಿ ಯಾರ್ದಣ್ಣ ಇದು? ಯಾರಿದು ಸಡನ್ ಗಾಡಿ? ಆಯ್ತು, ಅದು ಅಣ್ಣ, ಇದು ಹಳೆ ಮೇಲಣ್ಣ ಸ್ಟಿಕ್ಕರ್ ಇದು. ಇಲ್ಲಿ ಕೆಳಗಡೆ ಇದು ಹಾಕಿದಿರಲ್ಲ, ಇದು ಲೆಂತ್ಗೆ. ಇದು ಫ್ರಂಟ್ ಹಾಕ್ತಿದ್ಯಾ? ಅದಕ್ಕೆ ಎಷ್ಟು ಕೊಟ್ರಿ ದುಡ್ಡು? 350. ಆ ಕಡೆ ಸೈಡ್ ಈ ಕಡೆ ಸೈಡ್ ಸೇರಿ 350. ಫ್ರಂಟ್ 200 ರೂಪಾಯಿ ಆದಿದೆ. ಹಾಕ್ಸಿದ್ರೆ 200 ರೂಪಾಯಿ ಆದಿದೆ ಫ್ರಂಟ್ಗೆ. ಬರ್ರಿ ಮಾತಾಡ್ರಿ ಎಲ್ಲರೂ, ಸ್ವಲ್ಪ ಕ್ಯಾನ್ಸಲ್ ಆಗ್ಲಿ. ಸಡನ್ ಗಾಡಿಗಳಿಗೆ ಹಾಕ್ಸೋದಿಲ್ಲ ರೀ ಸ್ಟಿಕ್ಕರ್ನ. ಸ್ಟಿಕ್ಕರ್ ಸೈಡ್ ಬ್ಯಾಕ್ ಹಾಕ್ಸಿದ್ಯಲ್ವಾ? ಇದಕ್ಕೆ ಎಷ್ಟು ಕೊಟ್ಟ, ಇದಕ್ಕೆ ಎಷ್ಟು ಕೊಟ್ಟ? ಎಲ್ಲ ಸೇರಿಸಿ 500. ಇವೆರಡು ಸೇರಿಸಿ 500. 4 ಟೋಟ್. ಫ್ರಂಟ್ 2 ಬ್ಯಾಕ್ 2 ಸೇರಿ ಎಷ್ಟು ಕೊಟ್ಟ? 500. ನಾನ್ ಕೇಳೋದಣ್ಣ, ಎಫ್ಸಿ ಮಾಡ್ಸೋದಕ್ಕೆ ದುಡ್ಡು ಎಷ್ಟಣ್ಣ? ಅಲ್ಲ 2300. ಎಲ್ಲಿ ಕೊಡೋದು? 2300 ರೂಪಾಯಿ ಎಲ್ಲಿ ಕೊಡೋದು ಮಾಡ್ಸೋದಕ್ಕೆ? ಏಜೆಂಟ್ರ ಕಡೆಯಿಂದ. ಡೈರೆಕ್ಟ್ ಆಗಿ ಬಂದಿರೋರು ಯಾರು ಇಲ್ಲ. ಡೈರೆಕ್ಟ್ ಯಾರು ಬರಕ್ಕಾಗಲ್ಲ. ಆಯ್ತಣ್ಣ, ಇರ್ಲಿ. ಈಗ ಮಿನಿ ಗಾಡಿ ಹೋಗಿ ಡೈರೆಕ್ಟ್ ಗೆ ಎಷ್ಟು ಎಫ್ಸಿ ಅಂತ ಗೊತ್ತಾ? 600 ರೂಪಾಯಿ. 600 ರೂಪಾಯಿ ಚಲನ್, ಗೌರ್ಮೆಂಟ್ ಚಲನ್ 2 ವರ್ಷಕ್ಕೆ 600 ರೂಪಾಯಿ ಕಟ್ಟಿದ್ರೆ ನಿಮ್ ಗಾಡಿ ಎಫ್ಸಿ ಮಾಡಬೇಕು. ಬ್ರೋಕರ್ ಮುಖಾಂತರ ಹೋಗೋದ್ರಿಂದ ಎಷ್ಟು ಕೊಡ್ಬೇಕು? 2300. ಈಗ ಪಕ್ಕನ ಇದು ಎಷ್ಟು ಅಮೌಂಟ್? 2000 ರೂಪಾಯಿ. ಯಾರಿಗೆ? ಬ್ರೋಕರ್ಗೆ, ರಾಜಾಜಿನಗರ ಬ್ರೋಕರ್ಗೆ. ಓಕೆ ಅಣ್ಣ, ಇದ್ರಲ್ಲಿ ಏನ್ ಗೊತ್ತಾ, RTO ಇನ್ಸ್ಪೆಕ್ಟರ್ಗಳು ಎಫ್ಸಿ ಟೈಮಲ್ಲಿ ದುಡ್ಡು ಮಾಡೋದಕ್ಕೆ ಅಣ್ಣ ಹೇಳ್ತೀನಿ. ಇನ್ಸ್ಪೆಕ್ಟರ್ ಬರ್ಲಿ ಅಂತಾನೆ ಕಾಯ್ತಾ ಇದೀನಿ. ಬರ್ಲಿ. ಈಗ ಇದು ಮಿನಿ ಗಾಡಿ, ಫ್ರಂಟು ಸೈಡು ಬ್ಯಾಕು ಫುಲ್ ಹಾಕ್ಸಿರೋರು ಯಾರಿದ್ದೀರಾ ಅಣ್ಣ? ಅಲ್ಲಿ ಕೈ ಕಟ್ಕೊಂಡು ನೋಡೋದ್ ಬಿಟ್ಟು ಬಾಯ್ಲಿ ಹೇಳ್ತೀನಿ. ಎಲ್ಲ ಹಂಗ್ ನೋಡ್ಕೊಂಡು ನಿಂತ್ಕೊಂಡ್ರೆ ಅವ್ರ ಮಕ್ಕರ್ ಮಾಡ. ಅವ್ರು ಕೇಳ್ದಷ್ಟು ಕೊಡ್ತಾ ಅವ್ನ ಆಯ್ಲ ಸ್ಟಿಕ್ಕರ್ ಸ್ಟಿಕ್ಕರ್ ಹಾಕ ಉರ್ಕೊಂತವನಲ್ಲಿ ಉರ್ಕಳ್ಳಿ ಅಂತ ಲೈವ್ ಮಾಡ್ತಾ ಇರೋದು. ಬೇರೆ ಡ್ರೈವರ್ಗೂ ಗೊತ್ತಾಗಿ ನೋಡೋಣ. ನಿಮ್ಮ ಎಫ್ಸಿ ಆಗಬಾರ್ದು ಅಂತ ನಾವು ತಡೆ ಹಿಡಿತಿಲ್ಲ. 2300 ಆದ್ರೂ ಕೊಟ್ಟು ಮಾಡಿಸ್ಕೊಳ್ಳಿ, 5000 ಆದ್ರೂ ಕೊಟ್ಟು ಮಾಡಿಸ್ಕೊಳ್ಳಿ. ಅದ್ ನಿಮ್ ದರ್ದು. ಯಾಕೆ ಅಂದ್ರೆ ನಿಮ್ಗೆ ಇವತ್ತು ಎಫ್ಸಿ ಆಗ್ಬೇಕು, ನಿಮ್ಮ ಏನ್ ಡ್ಯೂಟಿಗಳಿದಾವೋ ನಮಗ್ ಗೊತ್ತಿಲ್ಲ. ನಿಮ್ಮ ಈ ಪರಿಸ್ಥಿತಿನ ಅವ್ರ ಅಡ್ವಾಂಟೇಜ್ ಆಗಿ ತಗೊಂಡು ಬನ್ನಿ ಸರ್, ಬನ್ನಿ ಇಲ್ಲಿಗೆ. ಮೊನ್ನೆ ಹೋಗಿ RTO ಇನ್ಸ್ಪೆಕ್ಟರ್ಗೆ, ಅಂದ್ರೆ RTO ಕಮಿಷನರ್ಗೆ ನಾನು ಮನವಿ ಕೊಟ್ಟು ಬಂದಿದ್ದೀನಿ. ಇದ್ರಲ್ಲಿ ಏನಾಯ್ತು ಗೊತ್ತಾ, 3M ಸ್ಟಿಕ್ಕರ್ ಇದೇನ್ ಹಾಕ್ತಿದಾರಲ್ಲ, ಇದು ಮುಂಚೆ ಬಾರ್ ಕೋಡ್ ಇತ್ತು. ಬಾರ್ ಕೋಡ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಈ ನಾರ್ಮಲ್ ಸ್ಟಿಕ್ಕರ್ ನ ಹೊರಗಡೆ ಎಲ್ಲೂ ಹಾಕ್ಸ್ಬೇಡಿ, ಇದು ಕಳಪೆ ಮಟ್ಟದ್ದು, ನಾವ್ ಹಾಕೋದನ್ನೇ ಕೊಡ್ಬೇಕು ಅಂತ ಹೇಳಿ ಇಲ್ಲೊಬ್ಬನ ಕುಂಡ್ರಸ್ಕೊಂಡ್ ಕೂತವ್ರೆ. ಸರಿನಾ? ಹೊರಗಡೆ ನೀವೆಲ್ಲ ಹಾಕ್ಸ್ಕೊಂಡ್ ಬಂದ್ರು ಅವ್ರು ಒಪ್ಪಲ್ಲ. ಈಗ ಹಳೇದಿರೋದ್ರಿಂದ ಬಿಟ್ಟವ್ರೆ ಅಲ್ವಾ, ಹೊಸದ್ ಇವ್ರ ಹತ್ರನೇ ಹಾಕ್ಸ್ಕೊಬೇಕು. ನೋಡೋಣ, ಇದು ಸೆಂಟ್ರಲ್ ಗವರ್ಮೆಂಟ್ ಆದೇಶ. ಸೆಂಟ್ರಲ್ ಗವರ್ಮೆಂಟ್ ಗಿಂತ ಸ್ಟೇಟ್ ಗವರ್ಮೆಂಟ್ ಏನಲ್ಲ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಆದೇಶ ಕೊಟ್ಟವ್ರೆ. ಯಾವುದೇ ಕಾರಣಕ್ಕೂ 8 ಸೀಟರ್ ಒಳಗಡೆ, 8 ಸೀಟರ್ ಒಳಗಡೆ. ಇನೋವಾ ಯಾರ್ದಣ್ಣ ಗಾಡಿ? ಒಳಗಡೆನೆ ಇರ್ಲಿ ಅದು. ನೋಡೋಣ, ಬಂದು 8 ಸೀಟರ್ ಅದು. 8 ಸೀಟರ್ ಒಳಗಡೆ ಇರುವಂತ ಗಾಡಿಗಳಿಗೆ ಯಾವುದೇ ಕಾರಣಕ್ಕೂ ಸ್ಟಿಕ್ಕರ್ ಹಾಕಬೇಕು ಅನ್ನೋದು ರೂಲೇ ಇಲ್ಲ. ರೂಲ್ಸ್ ಇಲ್ಲ ಅಣ್ಣ, ಹಾಕಬೇಕು ಅಂತ ರೂಲ್ಸ್ ಇಲ್ಲ. ನೀವು ಕೂಡ 600 ರೂಪಾಯಿ ಸ್ಟಿಕ್ಕರ್ ದುಡ್ಡಲ್ಲೇನೆ ನಿಮ್ ಗಾಡಿ ಎಫ್ಸಿ ಆಗ್ತದೆ. ಅದು ಏನು ಗೌರ್ಮೆಂಟ್ ಚಲನ್ ಕಟ್ಟಿದ್ರೆ 600 ರೂಪಾಯಿಗೆ ಎಫ್ಸಿ ಆಗ್ತದೆ. ಬ್ರೋಕರ್ಗಳು ನಿಮ್ಮವೇನೋ ಸಣ್ಣ ಪುಟ್ಟ ಸಮಸ್ಯೆ ಇರೋದ್ರಿಂದ ಎಕ್ಸ್ಟ್ರಾ ದುಡ್ಡನ್ನ ತಗೊಂಡು ಎಫ್ಸಿ ಮಾಡಿಸ್ತಾ ಇದಾರೆ. ಇದರಲ್ಲಿ ಇನ್ಸ್ಪೆಕ್ಟರ್ಗಳ ಪಾತ್ರ ಎಷ್ಟಿದಾವೋ ನಮಗ್ ಗೊತ್ತಿಲ್ಲ.
ಆದ್ರೆ ಗೌರ್ಮೆಂಟ್ ರೇಟ್ ಇರೋದು 600 ರೂಪಾಯಿ ಅಂತ ಹೇಳಿ ನಮ್ ಕೃಷ್ಣಮೂರ್ತಿ ಅವರು ಹೇಳ್ತಿದ್ದಾರೆ. 600 ರೂಪಾಯಿ ಚಲನ್ ಗೌರ್ಮೆಂಟ್ ಚಲನ್ ಅಷ್ಟೇ ಗಾಡಿ ಇರೋದು. ಬಂದಿಲ್ಲ ಎಫ್ಸಿಗೆ, ಬಂದಾಗ ನಾನೇ ಅದನ್ನ ಚಿಕ್ಕ ಗಾಡಿಗೆ ಅಷ್ಟೇ ಇರೋದು. ಸಮೇತ ನಾನ್ ಕಟ್ಟಿದೀನಿ. ಕಟ್ಟಿದೀರಾ? ಕಟ್ಟಿದೀನಿ. 600 ರೂಪಾಯಿ ಆಯ್ತಣ್ಣ. 2 ವರ್ಷಕ್ಕೆ ಕೂಡ 600 ರೂಪಾಯಿ ದುಡ್ಡು ಎಫ್ಸಿಗೆ ಆಗುತ್ತೆ. 8 ಸೀಟರ್ ಒಳಗಡೆ ಇರುವಂತ ಗಾಡಿಗಳಿಗೆ ಸ್ಟಿಕ್ಕರ್ ಇಲ್ಲ ಅಣ್ಣ. ಇದು ಸೆಂಟ್ರಲ್ ಗೌರ್ಮೆಂಟ್ ಆದೇಶ. ಅಲ್ಲಿ ಅವನ ಆದೇಶದ ಹಾಕಿರೋದು ನಾನು ನೋಡಿದೀನಿ. ಅದನ್ನ ನೀವು ಯಾರು ಕೂಡ ಪ್ರಶ್ನೆ ಮಾಡಿ ಕೇಳ್ತಿಲ್ಲ. ನೀವು ಕೇಳಲ್ಲ ಅಂತಾನು ಕೂಡ ನನಗೆ ಗೊತ್ತು. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಮಾಡಿಬಿಟ್ಟಿರೋದು. ಯಾಕೆ ಅಂದ್ರೆ ಬೆಂಗಳೂರಿನಲ್ಲಿ ಹಲವಾರು ಸಂಘಟನೆಗಳು ಅವ್ರೆ, ನಾನ್ ಮೇಲೂ ಅವರು ಕೂಡ ತುಂಬಾ ಜನ ಅವ್ರೆ. ಅವ್ರುಗಳಾದ್ರೂ ಈ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಬೇರೆ ಬೇರೆ RTO, ನಾನು ಹೆಂಗ್ ರಾಜಾಜಿನಗರಕ್ಕೆ ಬಂದಿದ್ದೀನಿ, ಕರ್ನಾಟಕದಲ್ಲಿ ಹೆಂಗೆ ಬೇರೆ ಬೇರೆ RTOಗಳಿದಾವೆ, ಅಲ್ಲಿ ಎಲ್ಲಾ ಕಡೆ ಹೋಗಿ ಅವ್ರು ಪ್ರಶ್ನೆ ಮಾಡಿ ಕೇಳಲಿ ಅಂತಾನೆ ಈ ಲೈವ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ ಬಂದಾಗ ಖಂಡಿತ ಇದನ್ನ ಹೇಳ್ತೀನಿ. ಇನ್ಸ್ಪೆಕ್ಟರ್ಗೂ ಒಂದು ಮನವಿ ತಗೊಂಡ್ಬಂದಿದ್ದೀನಿ. ನೋಡಪ್ಪ, ಈ ಚಿಕ್ಕ ಗಾಡಿಗಳಿಗೆ ಯಾವುದೇ ಕಾರಣಕ್ಕೂ ನೀನು ಸ್ಟಿಕ್ಕರ್ ಹಾಕ್ಲೇಬೇಕು ಅಂತ ಬಲವಂತ ಹಾಕೋ ಆಗಿಲ್ಲ ಅಂತೇಳಿ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಮ್ಮ ಕೃಷ್ಣಮೂರ್ತಿ ಅವರು ಹೇಳಿದ್ರು, ಈ ಸ್ಟಿಕ್ಕರ್ ಹಾಕಿಲ್ಲ ಅಂದ್ರೆ ಈ ಟ್ರ್ಯಾಕ್ ಒಳಗಡೆ ಬಿಡಲ್ಲ. ಬಿಟ್ಟಿಲ್ಲ ನೋಡಿ. ನೋಡಿ ನನ್ನ ಗಾಡಿ ಈಚೆನೆ ಐತೆ, ಬಿಟ್ಟಿಲ್ಲ. ಹೋದ ವರ್ಷ ಚಿಕ್ಕದಿತ್ತು ಗೊತ್ತು. ಇವಾಗ ಫುಲ್ ಈಗ ಹಾಕ್ಬೇಕು ಅಂತ. ಫುಲ್ ಅಂತಾರೆ. ಏನ್ ವರ್ಷಕ್ಕೆ ಒಂದೊಂದು ರೂಲ್ಸ್. ಆಯ್ತಣ್ಣ, ನೀವು ತೊಂದ್ರೆ ಇಲ್ಲ. ನಿಮ್ ಎಫ್ಸಿ ನೀವು ಮಾಡಿಸ್ಕೊಳ್ಳಿ. ನಿಮ್ ಎಫ್ಸಿ ನಾವು ಅಡ್ಡಿ ಪಡಿಸಲ್ಲ. ಮಾಹಿತಿ ಜನಕ್ಕೆ ಗೊತ್ತಾಗ್ಲಿ ಅಂತ ಲೈವ್ ಮಾಡ್ತಾ ಇರೋದು. ಈಗ ನೀವ್ ಯಾರಲ್ಲಿ ಸ್ಟಿಕ್ಕರ್ ಹಾಕ್ಸ್ಕೊಂಡ್ರಲ್ಲ, ಅವನ ಹತ್ರಕ್ಕೆ ಹೋಗೋಣ. ನೀವು ಬತ್ತೀರಾ ಬರಲ್ವಾ? ಬನ್ನಿ ಇನ್ಸ್ಪೆಕ್ಟರ್ ಬತ್ತೀರಾ ಬರಲ್ವಾ? ನೀವ್ ಯಾರು ಮಾತಾಡ್ ಕೆಟ್ಟವ್ರಾಗ್ಬೇಡ್ರಿ. ನೀವು ಕೆಟ್ಟವರಾಗಿ ಯಾಕೆ ಸುಮ್ನೆ ಪಾಪ ನಿಮ್ಮ ಹೊಟ್ಟೆ ಮೇಲೆ ಹೊಡಿತೀರಾ? ನಾನ್ ಕೆಟ್ಟವನಾಯ್ತೀನಿ, ತೊಂದ್ರೆ ಇಲ್ಲ. ಬನ್ನಿ ಹೋಗ್ಲಿ. ಎಲ್ಲ ಬರ್ರಿ. ಬರೋಣ, ಯಾರಿಗೂ ಅದಕ್ಕೆ ಬರ್ರಿ, ಎಲ್ಲರೂ ಬರ್ರಿ. ಬರ್ರಿ ಸರ್. ಅಲ್ಲ ಅಲ್ಲಿ ಬಂದು ನಿಂತ್ಕೊ ಬನ್ನಿ ಅಷ್ಟೇ. ಅಲ್ಲ ಈ ತರ ಭಯ ಬಿದ್ದು ಅವ್ರು ಬದುಕ್ಸ್ತಿರಲ್ರಿ. ಅಲ್ಲ ಅವ್ರ ಹೆಂಡತಿ ಮಕ್ಳು ಸಾಕ್ತಿರಲ್ರಿ. ನೀವ್ ಹಾಳು ಮಾಡ್ಕೊಂತೀರ ದುಡ್ಡನ್ನ. ಇಲ್ಲ ರೀ, ರೂಲ್ಸ್ ಇಲ್ಲ ರೀ. RTO ರೂಲ್ಸ್ ಇಲ್ಲ. ಎಲ್ಲ ಸ್ಟಿಕ್ಕರ್ ಅವ್ರಿಗೂ ಅವ್ರಿಗೆಲ್ಲ ಮಿಂಗಲ್ ಮಾಡ್ಕೊಂಡವ್ರಿ ಅಷ್ಟೇ. ಇದು ಆ ತರದ್ದು. ಬರ್ರಿ, ಎಲ್ಲ ಬರ್ರಿ. ಬರ್ರಿ, ಎಲ್ಲ ಹಿಂಗ್ ಭಯ ಬೀಳ್ತಿರಲ್ರಿ. ನೋಡಿ, ಒಬ್ರು ಬರಲಿಲ್ಲ, ಎಲ್ಲ ಅಲ್ಲೇ ನಿಂತ್ಕೊಂಡ್ಬಿಟ್ರು. ಬರ್ರಿ ಬರ್ರಿ, ಏನಾಗಲ್ಲ ಬರ್ರಿ. ನಿಮ್ ಗಾಡಿನ ಸ್ಟಿಕ್ಕರ್ ಹಾಕಿಲ್ಲ ಅಂದ್ರೆ ಒಳಗಡೆ ಬಿಡಲ್ಲ ಅಂತ ಬಿಡ್ಲಿಲ್ಲ, ಒಳಗಡೆ ಬಿಡ್ಲಿಲ್ಲ. ಯಾರು ಹೇಳಿದ್ದು? ಅದೇ ಅವ್ರೆ. ಯಾರು ಗೊತ್ತಿದ್ದಾರಲ್ಲ ಅವರು, ಆಮೇಲೆ ಇನ್ನೊಬ್ರು ಇದಾರಲ್ಲ ಅವ್ರೆ. ಸ್ಟಿಕ್ಕರ್ ಹಾಕಿಲ್ಲ ಅಂದ್ರೆ ಒಳಗಡೆ ಬಿಡಲ್ಲ ಅನ್ನತ್ತೆ. ಬರ್ಲಿ ಬರ್ಲಿ ಮಾತಾಡೋಣ. ಸ್ಟಿಕ್ಕರ್ ಇಲ್ಲ ಅಂದ್ರೆ ಗಾಡಿ ಒಳಗಡೆ ಬಿಡಬಾರ್ದು ಅಂತನಾ ಸಾಹೇಬ್ ಹೇಳಿದಾರ? ಡ್ರೈವರ್ ಅಸೋಸಿಯೇಷನ್ ಇಂದ ಸೋಮಶೇಖರ್ ಅಂತ ಹೇಳಿ ನಿಮ್ಗೊಂದು ಮನವಿ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಹೇಳಿ, ಮೊನ್ನೆ ಹೋಗಿ ಕಮಿಷನರ್ಗೆ ಮತ್ತೆ ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಕೊಟ್ಟಿದ್ದೀನಿ. ಯಾವ ಮಲ್ಲಿಕಾರ್ಜುನ್? RTO ಇನ್ಸ್ಪೆಕ್ಟರ್. ನಿಮ್ 3M ಸ್ಟಿಕ್ಕರ್ ಯಾರು ಸರ್ ಹ್ಯಾಂಡಲ್ ಮಾಡ್ತಾರೆ? ಅದು ನನಗೆ ಗೊತ್ತಿಲ್ಲ. ಆಯ್ತು, ಮೋಸ್ಟ್ ಅದು ಹ್ಯಾಂಡಲ್ ಮಾಡೋರು ಕೊಟ್ಟಿದ್ದೀರಾ? ಈಗ ಏನಾಗ್ಬೇಕು ಹೇಳಿ. ಬನ್ನಿ ಸರ್, ಒಂದ್ ನಿಮಿಷ ಇರ್ಲಿ. ನಿಮ್ ಕರ್ತವ್ಯಕ್ಕೆ ಅಡ್ಡಿ ಇಲ್ಲ ಇಲ್ಲ, ಬನ್ನಿ ಮಾತಾಡೋಣ. ಪಾಪ ನೀವು ನಿಂತ್ಕೊಂಡು ಮಾತಾಡ್ಬೇಡಿ, ಬನ್ನಿ. ಆಯ್ತು. ಯಾವ ಊರು ತಮ್ದು? ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ. ಊರು ಬಂದು ಮಂಡ್ಯ. ಮಂಡ್ಯ ಡಿಸ್ಟ್ರಿಕ್ಟ್ ಬನ್ನೂರು ಗೊತ್ತಲ್ಲ? ಬನ್ನೂರು ಮತ್ತೆ ಹೇಳಿ ಸರ್. ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆದೇಶ ಇದೆ. ಏನ್ ಪ್ರಾಬ್ಲಮ್ ಹೇಳಿ. ನಾನು ಹೇಳ್ಬಿಡ್ತೀನಿ ಸರ್, ನನ್ನ ವಿಚಾರ ಆದೇಶಗಳ ಪ್ರಕಾರ ಯಾವ್ದು ನಡೆಯಲ್ಲ. ನೀವು ಹೇಳಿ, ನಾನು ಹೇಳ್ತೀನಿ. ಓಕೆ ಸರ್, ಆದೇಶದ ಪ್ರಕಾರ ಏನೋ ನಡೆಯಲ್ಲ. ಅಗ್ರಿ, ಆಯ್ತು, ಒಪ್ಕೊಂತೀನಿ ಸರ್. ನಾನು ಅದಕ್ಕೆ ಸಾಲ್ವ್ ಮಾಡ್ಕೊಡ್ತೀನಿ. ನೋಡಿ ಮಾತು ಕ್ಯಾಟಗರಿ ಎಮ್. ಕ್ಯಾಟಗರಿ ಎಂ ವೆಹಿಕಲ್ ಅಂದ್ರೆ
8 ಸೀಟ್ರಿಂದ ಒಳಗಡೆ ಇರುವಂತ ವೆಹಿಕಲ್ ಎಲ್ಲ ಗೊತ್ತಿದೆ ಸೀನಿಯರ್ ಸ್ಟಿಕ್ಕರ್ ಹಾಕಂಗಿಲ್ಲ. ನಾನು ಆರ್ ಟಿ ಆಗ್ಬೇಕು, ಪ್ರಮೋಷನ್ ಇದೆ. ಸರ್ ಒಳ್ಳೇದಾಗ್ಲಿ. ನಾನು ಅದೆಲ್ಲ ತಗೊಂತೀನಿ ಹೇಳಿ. ನನಗೆ ಬೇಕಾಗಿರೋದು ಇಷ್ಟೇ ಸರ್, 8 ಸೀಟರ್ ಒಳಗಡೆ ಇರುವಂತ ಗಾಡಿಗಳಿಗೆ ಸ್ಟಿಕ್ಕರ್ ಇಲ್ದೇನೆ FC ಆಗ್ಬೇಕು. ಆಯ್ತು ಮಾಡಿ ಮಾಡೋಣ. ನಿಮ್ ಹುಡುಗ ಅಂದ್ರಂತೆ ಯಾರೊಂದು ಕರಿಯೋನ್ ಯಾರು ಕರೆಯಲ್ಲಿ ಬರ್ರಿ ಬನ್ನಿ ಸಮಯ ಇನ್ನೊಬ್ರು ಹೇಳಿ. ಸರಿ ಮಾಡ್ತೀರಾ ಅಲ್ವಾ? ನಂಗೆ ಅಷ್ಟೇ ಸಾಕು ಸರ್. ಯಾಕಂದ್ರೆ ಸರ್ ಈಗ ಬಾರ ಇಲ್ಲಿ ಯಾಕೋ ಇದೆಲ್ಲ ನೀವೇ ಒಂದಾಗಿರ್ಬೇಕು. ಬಾರ ಇಲ್ಲಿ ಮೂರ್ತಿ. ಸೋಮಶೇಖರ್ ಮಾತಾಡ ಸರಿ ಇಲ್ಲ. ನಾನ್ ಹೇಳ್ತೀನಿ, ಇದು ಆಗಿದಾಗ ಅವ್ರು ಯಾರು ಇರ್ಲಿಲ್ಲ. ನಾವು ಬಾರ್ಕೋಡ್ ತೆಗಿಯೋವಾಗ ಇವ್ರು ಯಾರು ಬಂದಿಲ್ಲ. ಬಾರ್ಕೋಡ್ ಬಗ್ಗೆ ನಾನು ಮಾತಾಡ್ತೀನಿ. ಮೂರ್ತಿ ಇಲ್ಲಪ್ಪ, ನಿಮ್ಮ ಅಸೋಸಿಯೇಷನ್ ಏನು ಎಲ್ಲ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ, ಜಗಳ ಮಾಡಬೇಡಿ. ಅವ್ರು ಬಂದಿಲ್ಲ ಒಂದ್ ನಿಮಿಷ ಕೇಳ, ಯಾರು ಒಬ್ರು ಬರ್ಲೇಬೇಕು, ಮಾಡ್ಲೇಬೇಕು. ಒಳ್ಳೇದ್ ಮಾಡಕ್ಕೆ ಇರೋದು ನೀವಿಬ್ರು, ಅರ್ಥ ಆಯ್ತಾ? ಅದಕ್ಕೆ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಕಾನೂನು ಬಿಟ್ಟು ಹೋಗಕ್ಕಾಗಲ್ಲ ನಾನುವೆ, ಆಯ್ತಾ? ಕಾನೂನು ಪ್ರಕಾರ ಮಾಡ್ಕೊಂಡು ಹೋಗೋಣ. ಏನ್ ಅನುಕೂಲ ಬೇಕು ಹೇಳಿ ನಾವು ಮಾಡ್ಕೊಡ್ತೀವಿ. ಒಂದ್ ನಿಮಿಷ ಇರಪ್ಪ. ಸರ್ ಇವಾಗ ನೋಡಿದೆ ಬ್ಯಾಡ್ಜ್ ಅವ್ರದ್ದು, ಅವ್ರ ಆಟೋ ರಿಕ್ಷಾ ಚಾಲಕ ಅಂತ ಹೇಳ್ತಾರೆ ಸರ್. ಆಟೋಗೆ FC ಮಾಡೋದಕ್ಕೆ ಸ್ಟಿಕ್ಕರ್ ಹಾಕ್ಬೇಕಾ ಬೇಡವಾ? ರಿಫ್ಲೆಕ್ಟರ್ಸ್ ಈಸ್ ಮಸ್ಟ್. ಇಲ್ಲ ಹೇಳಿ ಸ್ಟಿಕ್ಕರ್ ಇಲ್ಲದೆ ಹೋದ್ರೆ ರಿಫ್ಲೆಕ್ಟರ್ಸ್ ಅಂತ ಬರುತ್ತೆ. ಓಕೆ. ರಿಫ್ಲೆಕ್ಟರ್ ಏನಕ್ಕೆ ಯೂಸ್? ನೈಟ್ ಟೈಮ್ ಅಲ್ಲಿ ಕಾಣ್ತಾ ಇದ್ರೆ ಅದು ಸೇಫ್ಟಿ ಪರ್ಪಸ್ಗೆ ಇರೋದು, ಅರ್ಥ ಆಯ್ತಾ? ರಿಫ್ಲೆಕ್ಟರ್ ಹಾಕೊಂಡ್ರೆ ಜೀವಗಳು ಉಳಿತಾವೆ ಅಂತ ಉದ್ದೇಶ ಇದೆ. ಅಗ್ರಿ ಸರ್, ಆಯ್ತಾ? ಅದರಿಂದ ಯಾವುದೇ ಇಂಟೆನ್ಷನ್ ಏನಿಲ್ಲ. ಈಗ ಸೆಂಟ್ರಲ್ ಗವರ್ಮೆಂಟ್ ರೇಡಿಯಂ ಟೈಪ್ ಎಲ್ಲ ಮಾಡಿದ್ದಾರೆ, ಅಸೋಸಿಯೇಷನ್ ಇಂದಾನೆ ರೇಡಿಯಂ ಟೈಪ್ ಕೊಡ್ತಾ ಇದಾರೆ. ಅವ್ರೇನಾದ್ರು ಎಕ್ಸೆಸ್ ಕೇಳಿದ್ರೆ ಕಂಪ್ಲೇಂಟ್ ಮಾಡಿ ನೀವು. ನಮಗೂ ಆ ಲಾರಿ ಅಸೋಸಿಯೇಷನ್ ಅವ್ರು ಬಂದಿದ್ರು ಹಿಂಗೇನೆ, ನಿಮ್ ತರನೇ, ಆಯ್ತಾ? ಬಂದಾಗ ಬೈದು ಅವ್ರಿಗೆ ಯಾರ್ಯಾರು ಇದ್ ಮಾಡ್ತಿದ್ರು ಅವ್ರಿಗೆಲ್ಲ ಕರ್ದ್ ಮಾಡಿದೀನಿ. ನನಗೆ 2 ನಿಮಿಷದ ಮಾತು ನೀವು ಹೇಳಿದಿಷ್ಟು ನಾನು ಕೇಳಿದೀನಿ. ಓಕೆ, ಕೇಳಿ ಸರ್. ಈ ರೆಫ್ಲೋ ಅಂದ್ರೆ ಈ 3M ಸ್ಟಿಕ್ಕರ್ ಅಲ್ಲಿ ಏನ್ ಬಾರ್ ಕೋಡ್ ಹಾಕಿದಾರಲ್ಲ, ಇದ್ರದ್ದು ಏಜೆನ್ಸಿ ಯಾರು ತಗೊಂಡಿದ್ದಾರೆ, ಇದ್ರ ಟೆಂಡರ್ ಯಾರು ತಗೊಂಡಿದ್ದಾರೆ, ಇದ್ರ ಮುಖಾಂತರ ಯಾರು ಹಣ ಮಾಡಕ್ ನಿಂತಿದ್ದಾರೆ ಅಂತ ನನಗ್ ಗೊತ್ತು. ನಿಮ್ಗೆ ಗೊತ್ತಿಲ್ಲ ಬೇಡ. ಇಲ್ಲ, ನನ್ಗೂ ಗೊತ್ತಿದೆ. ಕೇಳಿ, ನಿಮ್ಮ ಅಸೋಸಿಯೇಷನ್ ಅವರೇ ತಗೊಂಡ್ ಬಂದ್ ಮಾರಿ ಅಂತ ಹೇಳ್ತಿದಾರಲ್ಲ, ಅವರು ಕಮ್ಮಿ ಬೆಲೆಗೆ ಲಾರಿ ಅಸೋಸಿಯೇಷನ್, ಅದಕ್ಕೆ ಬಂದೆ ನಾನು. ಲಾರಿ ಅಸೋಸಿಯೇಷನ್ ಅವರು ಇದೆಲ್ಲ ಆಗುತ್ತೆ ಪ್ರಾಕ್ಟೀಸು ಬೇಡ ಅಂತ ಹೇಳಿ ಅವರನ್ನೇ ಡೈರೆಕ್ಟ್ ಪರ್ಚೇಸ್ ಮಾಡಿ ಅವರಿಂದಾನೇ ಕೊಡ್ತಾ ಇದ್ದಾರೆ. ಗೊತ್ತಾಯ್ತು ಸರ್. ಇದು ಕಮ್ಮಿ ಬೆಲೆ ಇಲ್ಲಿ 1:3 ಮಾಡ್ತಾರೆ ಅಂತ ಹೇಳಿ ಕಮ್ಮಿ ಬೆಲೆ ಕೊಡ್ತಾ ಇದೀವಿ ಅಂತ ಹೇಳಿದ್ಮೇಲೆ ನಾ ಇವ್ರಿಗೆಲ್ಲ ಕರ್ಕ್ ಮಾಡಿ ಆಚೆ ಓಡಿಸಿ, ಅವರೇ ಲಾರಿ ಅಸೋಸಿಯೇಷನ್ ಅವ್ರು ಬಂದಿದ್ರು, ಅವರೇ ಬಂದ್ ಪಾಪ ನಂಗೆ 20 ವರ್ಷದಿಂದ ಪರಿಚಯ. ಅವ್ರು ಹೇಳಿದ್ಮೇಲೆ ಅಲ್ಲಿಂದಾನೇ ಪರ್ಚೇಸ್ ಮಾಡ್ಕೊಂಡ್ ಬರ್ಬೇಕು ಅಂದ್ಮೇಲೆ ಅವರೇ ಕೊಟ್ಟು ಕಳಿಸ್ತಾ ಇದ್ದಾರೆ. ಅವ್ರ ರೀಸನಬಲ್ ಬೆಲೆ ಇದೆ ಬಿಡಿ ಸರ್. ಗೂಡ್ಸ್ ಗಾಡಿಗೆ ಯಾವ್ದೇ ಕಾರಣಕ್ಕೂ ಹಾಕ್ಬೇಡಿ ಅಂತ ನಾನು ಹೇಳ್ತಿಲ್ಲ. ಇವನ್ ಅಪ್ಪೆ ಆಟೋ ಇಂದನೂ ಹಾಕೊಂಡ್ರಪ್ಪ ಅಂತ ಹೇಳ್ತೀವಿ. ಉದ್ದೇಶ ಹೇಳಿದೆ ನಾನು. ಗೊತ್ತಿದೆ. ಈಗ ಸಿಟಿ ಆಗ್ತಾ ಇರುತ್ತೆ ನೈಟ್ ಟೈಮ್, ಈಗ ಡ್ರೈವರ್ಗಳು ಎಲ್ಲ ಸರಿ ಇರ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ಎಲ್ಲಾರು ಗುದ್ದಾಗ ಮಾಡಿದಾಗ ಇನ್ನೊಬ್ಬನಿಗೆ ರಿಫ್ಲೆಕ್ಟ್ ಇದ್ರೆ ಅದು ಬೆಳಕ್ ಬಂದ ತಕ್ಷಣ ಏನಾಗುತ್ತೆ, ಮೊನ್ನೆ ಆಕ್ಸಿಡೆಂಟ್ ಅಲ್ಲೂ ಅದೇ ಆಯ್ತು, ಸ್ಪಾಟ್ ಔಟ್ ಆಗ್ಬಿಟ್ಟಿತ್ತು. ರಿಫ್ಲೆಕ್ಟರ್ ಇರೋದ್ರಿಂದ ಅವ್ನು ತಪ್ಪು ಬರ್ಲಿಲ್ಲ. ಸೊ ಏನಾಗುತ್ತೆ, ರಿಫ್ಲೆಕ್ಟ್ ಆದ ತಕ್ಷಣ ಗೊತ್ತಾಗುತ್ತೆ ಏನು ಆಬ್ಜೆಕ್ಟ್ ಇದೆ ಅಂತ. ಸರ್ ಈಗ ನಾನು ಕಾಮನ್ ಆಗಿ ಕೇಳ್ತೀನಿ ನಿಮ್ನ, ಹೇಳಿ. ಒಂದು ಗಾಡಿ FC ಆಗ್ಬೇಕು ಅಂದ್ರೆ ನೀವು ಎಲ್ಲಾ ನೋಡ್ತೀರಾ, ಲೈಟ್ಗಳು ಬರ್ತಾ ಇದಾವ ಅಂತ ನೋಡ್ತೀರಾ, ರೆಡ್ ಲೈಟ್, ಆರೆಂಜ್ ಲೈಟ್, ವೈಟ್ ಲೈಟ್ ಎಲ್ಲ ಬರ್ತದ ಅಂತ ನೋಡ್ತೀರಾ. ಇದ್ಮೇಲೆ ರೆಫ್ಲೋ ಸ್ಟಿಕ್ಕರ್ ಅವಶ್ಯಕತೆ ಇವ್ರು ಹೇಳ್ದಂಗೆ 8 ಸೀಟ್ ಒಳಗಡೆ ಇಲ್ಲ. ನಾನು ಹೇಳ್ತೀನಿ ಕೇಳಿ. ನೆನ್ನೆ ಅಶೋಕ್ ಲೇಲ್ಯಾಂಡ್ ಜಾಸ್ತಿಯಿಂದ ಬಾಡಿ ನಿಮಿಷ ಕೇಳಿ ಎಕ್ಸಾಂಪಲ್ ಕೊಡ್ತಿದ್ದೀನಿ. ನಾನು ಆಟೋಮೊಬೈಲ್ ಇಂಜಿನಿಯರಿಂಗ್ ಗೋಲ್ಡ್ ಮೆಡಲಿಸ್ಟ್, ಮಂಡ್ಯದ PES ಕಾಲೇಜೇ ಓದಿದ್ದು, ನಿಮ್ಮೂರೇ, ಆಯ್ತಾ? ಏನಕ್ಕೆ ಹೇಳ್ತೀನಿ ಮಾತು ಅಂದ್ರೆ, ಅವರು ಅಪ್ರೂವಲ್ ಹೆಂಗ್ ಬೇಕಾದ್ರೆ ತಗೋಬಿಡ್ತಾರೆ. ನಮ್ಮ ಉದ್ದೇಶ ಏನು, ಈಗ ನಿಮ್ಮ ಉದ್ದೇಶ ಏನು? ನನಗೆಲ್ಲ ರಿಫ್ಲೆಕ್ಟರ್, ಈಗ ಅದಕ್ಕೆ ಲೈಟ್ ಒಳಗಡೆ ರಿಫ್ಲೆಕ್ಟರ್ ಇರ್ತದೆ, ಗೊತ್ತಾಯ್ತಾ? ಇಂಜಿನಿಯರಿಂಗ್ ಫಿಸಿಕಲ್ ಏನಂತ. ಈಗ ಸರ್ಕಾರ ಮಾಡೋರು ಯಾರು? ಲೆಜಿಸ್ಲೇಚರ್. ಅವರೆಲ್ಲ ಟೆಕ್ನಿಕಲ್ ಇರಲ್ಲ. ಅವ್ರು ಯಾರೋ ಬಂದು ಏನೋ ತೋರಿಸಿದ್ರೆ ಆಯ್ತು ಮಾಡೋಣ ಅಂದ್ಬಿಟ್ಟು ಅದಕ್ಕೊಂದು ಆರ್ಡರ್ ಮಾಡಿಸ್ಬಿಡ್ತಾರೆ. ಟೆಕ್ನಿಕಲ್ ಆಗಿ ಹೇಳ್ಬೇಕು ಅಂದ್ರೆ ಒಳಗೆ ರಿಫ್ಲೆಕ್ಟರ್ ಬರುತ್ತೆ. ನಾನು ಟೆಲ್ಕೋನ್ ಅಲ್ಲಿ ಸರ್ವಿಸ್ ಇಂಜಿನಿಯರ್ ಆಗಿದ್ದೆ, R&D ಅಲ್ಲಿ ಇದ್ದೆ. ಕೇಳಿ ಹೇಳ್ತೀನಿ, ಏನಾಗುತ್ತೆ, ಒಳಗಡೆನೆ ರಿಫ್ಲೆಕ್ಟರ್ ಕೊಟ್ಟಾಗ ಬೆಳಗ್ಗೆ ಬಿದ್ದ ತಕ್ಷಣ ರಿಫ್ಲೆಕ್ಟ್ ಆಗುತ್ತೆ. ಸೊ ಸ್ಟಿಕ್ಕರ್ ಆಗೋ ಪ್ರಯೋಜನ ಏನು? ನಿಮ್ ಮಾತಿಗೆ ನಾನು ಒಂದು ಪುಷ್ಟಿ ಕೊಟ್ಟೆ. ಈಗ ನಾನು ನಿಮ್ ಎದುರು ಹೇಳ್ತೀನಿ, ಇಷ್ಟು ವರ್ಷದಿಂದ FC ಮಾಡ್ತಿದ್ದೀರಾ, ನಾವ್ ಯಾರು ಬಂದು ಪ್ರಶ್ನೆ ಮಾಡಿ ಕೇಳಿರ್ಲಿಲ್ಲ. ಯಾಕೆ ಕೇಳಿರ್ಲಿಲ್ಲ ಅಂದ್ರೆ ಸರ್, ಇವ್ರು ಯಾವಾಗ ಈ ಬಾರ್ ಕೋಡ್ ಅಂತ ಎತ್ಕೊಂಡ್ ಬಂದ್ರು, ಇಂಡಿವಿಜುವಲ್ ಆಗಿ ಆ ಒಂದು ಸೆಪರೇಟ್ FC ಕಾಪಿ ಇದ್ರೆ ಮಾತ್ರನೇ FC ಆಗೋದು ಅನ್ನೋ ರೀತಿ ಗೊತ್ತಾಯ್ತು. ಅದನ್ನ ತಗೊಂಡ್ಬಂದ್ರು. ನಾವ್ ಅವಾಗ ಇದ್ರ ಬಗ್ಗೆ ಸ್ಟಡಿ ಮಾಡಕ್ ನಿಂತ್ಕೊಂಡು, ಆಗ ನಮ್ಗೆ ಏನ್ ಗೊತ್ತಾಯ್ತು, ಸೆಂಟ್ರಲ್ ಗವರ್ಮೆಂಟ್ ಇಂದ ಆದೇಶ ಇದೆ, 8 ಸೀಟ್ರಿಂದ ಒಳಗಡೆ ಇರುವಂತ ಗಾಡಿಗಳಿಗೆ ಯಾವುದೇ ಕಾರಣಕ್ಕೂ ಕಡ್ಡಾಯವಾಗಿ ಹಾಕ್ಬೇಕು ಅನ್ನೋದಿಲ್ಲ. ಕಡ್ಡಾಯ ಅಲ್ವೇ ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ ಕೇಳಿ, ಕಡ್ಡಾಯ ಅಲ್ಲ.
ಇಟ್ಸ್ ಏನು ಮತ್ತೆ ಯಾರಿಗೆ ಸರ್ ಒಳಗಡೆ ಬಿಡ್ಲಿಲ್ಲ ನಮ್ಮನ್ನ ಇವ್ರು ಬಿಡ್ಲಿಲ್ಲ ಒಳಗಡೆ ಅವ್ರು ಬೈದಿದ್ದು ಬೈದಿದ್ದು ಅದೇ ಅಲ್ವಾ? ನನ್ನ ಗಾಡಿ ಈಚೆನೇ ಐತಿ ಹೋಗುನು ಗುರು ನೀನು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತೀಯ ಯಾರಿಗೂ ರೈಟ್ಸ್ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು, ನೀನ್ ರೈಟ್ ಕೇಳಬೇಕು, ನಾವು ರೈಟ್ ಹೇಳ್ತೀವಿ. ಹೇಳಿ ಸರ್. ನಾನೇನ್ ಹೇಳೋದು ಅದು ತಪ್ಪು ಆಗಿರೋದಕ್ಕೆ ನಾನು ಹೇಳ್ತಿರೋದು. ಏನೇ ಹೇಳ್ತಿದ್ದೆ ನಾನು ಸರ್. ಈಗ ಏನು ಬೇಡ ಸರ್, ನೀವ್ ಹೇಳ್ದಂಗೆ ರೆಫ್ಲೋ ಸ್ಟಿಕ್ಕರ್ ಹಾಕೋದ್ರಿಂದ ಅವಶ್ಯಕತೆ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. Safety purpose ನಾನ್ ಕೇಳ್ತಾ ಇರೋದು ಏನ್ ಗೊತ್ತಾ ಸರ್, Safety purpose. ಈಗ ಇಲ್ಲಿರೋಂಥವ್ರು ಎಷ್ಟೋ ಜನ ಸರ್ ನೀವು ಆಲ್ರೆಡಿ ಹಳೇದಿರುತ್ತೆ, ನಾನ್ ಕೇಳ್ತಾ ಇರೋದು ಹೋಗಿದ್ರೆ ಹಾಕೊಳ್ಳಿ, ಹೊಸದ್ ಹಾಕೊಳ್ಳಿ, ಹೋಗಿದ್ರೆ ಹಾಕೊಳ್ಳಿ. ನಿಮ್ಗೆ ಬಲವಂತವಾಗಿ ಸ್ಟಿಕ್ಕರ್ ಹಾಕೊಳ್ಳೇಬೇಕು, ಇಲ್ಲಾಂದ್ರೆ ಒಳಗಡೆ ಬಿಡಲ್ಲ, FC ಮಾಡಲ್ಲ ಅನ್ನೋ ರೀತಿ ಯಾರು ಯಾವನ ಅವನು ಕರಿ ಹಂಗ ಹೇಳೋನು? ಯಾರಾದ್ರೂ ಹೇಳೋರು ಇದಾರ? ಯಾರು ಕೇಳಿ, ಯಾರು ಹೇಳಿದ್ರು? ಹೇಳಿ ಯಜಮಾನ್ರು, ನಾನೇ ಗೊತ್ತಿದೆ ಹೇಳಿ ಯಜಮಾನ್ರು. ಇದು ಸಂಶಯ ಏ ಗಾಡಿ ಅದ ಗಾಡಿ ಅಲ್ಲ ಕಸ್ಟಮರ್ ಗೊತ್ತೇನೆ ಹೇಳೋದು ಯಪ್ಪ ನಮ್ಗೆ ಬಾಲ್ಕೋಟ್ ಬೇಡ ಸೇಫ್ಟಿಗೆ ಪರ್ಪಸ್ಗೋಸ್ಕರ ನಾನು ಅದೇನಲ್ವಾ ಹಾಕೊಂಬನ್ನಿ ನಾನು ಅದೇ ಹೇಳಿದ್ದು ನಾನು ಅದೇ ಅವ್ರು ಹೇಳಿದ್ದು. ಆಗ್ತಾರ ಒಳ್ಳೆ ಬಿಡಿ ಇಲ್ಲ ಬಿಡ್ಬೇಡಿ ಅಂತ ಅವ್ರು ಹೇಳೋದು ಏನು ಗೊತ್ತಾ? ಯಾರು ಸರ್ ಹೇಳಿದ್ದು? ಕಸ್ಟಮರ್ ಯಾರು ನರಸಿಂಹಮೂರ್ತಿ ಅವರು? ಜೂನಿಯರ್ ಟ್ರೈನಿಂಗ್ ಹೋಗಿದ್ದಾರೆ, Okay. ಪೊಲೀಸ್ ಅಲ್ಲ ಓಕೆ ಸರ್. ಅವ್ರೇನೋ ಗೊತ್ತಿಲ್ಲ ಹೇಳಿದ್ದಾರೆ. ಅವರು ಲೆಕ್ಚರರ್ ಆಗಿದ್ರು. ಓಕೆ, ಸೇಫ್ಟಿ ಪರ್ಪಸ್ಗೆ ಹಾಕಿಸ್ತೀವಿ ಅಣ್ಣ. ಅರ್ಥ ಅದು ಗೊತ್ತಣ್ಣ ನನಗೆ. ಬೇರೆ ಏನು ಅಣ್ಣ ನೋಡ್ರಣ, ನಾನು ಹೇಳ್ತೀನಿ ಕೇಳ್ರಣ, ಕೆಲವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಣ್ಣ, ಅದು ಗೊತ್ತಿದೆ ಬೇಡ, ನೀನು ಅವ್ರಿಗೂ ಎಲ್ಲ ಗೊತ್ತಿದೆ. ನೀವು ಒಂದ್ ಹೇಳ್ತೀನಿ ಕೇಳ್ರಣ, ಸಂಘಟನೆ ಅವರು ಡ್ರೈವರ್ಸ್ ಅನುಕೂಲ ಮಾಡ್ಕೊಡ್ಬೇಕು, ಅವೇರ್ನೆಸ್ ಮೂಡಿಸ್ಬೇಕು. ನೀವೇನೇ ಬರ್ಬೇಡ ಅಂತ ಹೇಳಕ್ ನೀವ್ಯಾರ್ರಿ? ಸಾಹೇಬ್ರು ಹೇಳ್ಬೇಕು. ಸರ್ ಇವರೇ ಹೇಳಿದ್ದು ನನ್ನ ಗಾಡಿ ಈಚೆನೇ ಐತಿನ ನೀನು ನಾನು ಇವತ್ತು ನಾಳೆ ಹೋಗ್ತೀನಿ. ಒಂದ್ ನಿಮಿಷ ಕೇಳಿ. ಸರಿ 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 ಮಾತಾಡ್ಕೋ ಸಂಬಂಧ ಇಲ್ಲ ಆಯ್ತಾನಪ್ಪ. ಹೇಳೋದೇ ಎಷ್ಟು ಲಕ್ಷ ಆಕ್ಸಿಡೆಂಟ್ ನೋಡಿದೀವಿ ನಾವು. ಹೌದು. ನೀವು ಅಷ್ಟೇ ಡ್ರೈವರ್ಗಳಿಗೆ ಇವೆಲ್ಲ ಮಾಡಬಾರ್ದು. ಇಲ್ಲ ಇರ್ಲಿ ಇರ್ಲಿ ಸರ್, ಅವೇರ್ನೆಸ್ ಮೂಡಿಸಿದೆ ಸರ್, ನಮ್ಗೆ ತಪ್ಪೇನಿಲ್ಲ ಸರ್, ನಾವೇನೋ ಏನೋ ಹೇಳ್ತಾ ಇದೀವ. ನಿಮ್ಗೊಂದು ಮನವಿ ಕೊಟ್ಟಿದ್ದೀನಿ, ಅದನ್ನ ಒಂದ್ಸರಿ ಓದ್ಕೊಂಡ್ಬಿಡಿ ಸರ್. ನಾನ್ ನಿಮ್ ಡ್ರೈವರ್ಸ್ ಸರ್ ಹೇಳೋದು ಇಷ್ಟೇನೆ, ನೀವ್ ಯಾವ್ಯಾವ RTOದಲ್ಲಿ ಹೋಗಿ FC ಮಾಡಿಸ್ತಿರೋ ಗೊತ್ತಿಲ್ಲ, ಯಾಕಂದ್ರೆ ಎಂಟೈರ್ ಕರ್ನಾಟಕದಾದ್ಯಂತ FC ನಡೀತದೆ ಸರ್. FC ಚಲನ್ ರೇಟ್ ಎಷ್ಟಿದೆ ಗೊತ್ತಿಲ್ಲ ಸರ್. FC ಅದು RIW ಪ್ರಕಾರ MGV ಒಂದಿರುತ್ತೆ, HGV ಗೊತ್ತಾಯ್ತು. 500 ರುಪೀಸ್ ಇತ್ತು. Okay. ಅದ್ರ ಪ್ರಕಾರನೇ ಹಾಕೊಡ್ತಾರೆ. ಆಟೋ ರಿಕ್ಷಾ 200 ರುಪೀಸ್ ಇದೆ. 600. ಆಮೇಲೆ ಆಟೋ ಡ್ರೈವರ್ಸ್ ಯಾರಿದ್ದಾರೆ ಅವರು ಕಂಪಲ್ಸರಿ 3M ಸ್ಟಿಕ್ಕರ್ ಹಾಕೊಂಡೆ FC ಮಾಡ್ಬೇಕು ಅನ್ನೋದೇನ್ ರೂಲ್ ಇಲ್ಲ ಅಣ್ಣ. ಅದಿಲ್ಲ ಅಂದ್ರೂ ಕೂಡ ಆಟೋಗಳಿಗೆ ಆಗುತ್ತೆ. ಇಲ್ಲ ಹಾಕ್ಸಿ. ಹಾಕೋದೇ ಇಲ್ವಲ್ಲ ನಾವು. ಇಲ್ಲ, ಹಾಕ್ಸಲ್ಲ ಅವ್ರ safety. ನಾನು ಅಸೋಸಿಯೇಷನ್ ಸೆಕ್ರೆಟರಿ. Okay, ಸ್ವಲ್ಪ 7 ಗಂಟೆ ಕೇಳಿ, ನೀವ್ ಎಷ್ಟು ಸೇಫ್ಟಿ ಮಾಡ್ತೀರಾ ಅವ್ರ ಜೀವ ಉಳಿಯುತ್ತೆ ಸರ್. ಒಪ್ಕೊಳ್ಳೋಣ ಸರ್, ಬ್ರೇಕ್ ಲೈಟ್ಗಳು, ವೈಟ್ ಲೈಟ್ ಏನು ಇಲ್ಲ ಅಂದ್ರೆ ನೀವು ಹೇಳ್ದಂಗೆ ಒಪ್ಕೊಳ್ಳೋಣ ಸರ್. ಬ್ರೇಕ್ ಲೈಟ್ ಬಂದಿರ್ತದೆ, ಎಲ್ಲ ಗುದ್ದು ಹೊಡ್ಕೊಂಡ್ ಬಂದ್ಬಿಟ್ಟಿರ್ತಾನೆ. FC ಮಾಡ್ಕೊಡಿ ಅಂತ ಕೇಳಿದಾಗ ನಾವು ಮಾಡಲ್ಲ. ಇದ್ಮೇಲೆ ಏನ್ ಮಾಡ್ಬೇಕು ಗೊತ್ತಾ ಸರ್, ಈ ನಿತಿನ್ ಗಡ್ಕರಿ ಅವರೇ ಎಲ್ಲಾ ಡ್ರೈವರ್ ಎಲ್ಲಾರು 3M ಹಾಕಿ M1 ಕ್ಯಾಟಗರಿನೂ ಹಾಕಿ ಅಂತ ಆದೇಶ ಕೊಟ್ಬಿಟ್ರೆ ನಮ್ದೇನು ಅಭ್ಯಂತರ ಇಲ್ಲ. ನಾಟ್ ಎ ಟೆಕ್ನಿಕಲ್ ಫೆಲೋ. ಸುಮ್ನೆ ಬಿಡಿ, ಆಯ್ತು ಬಿಡಿ, ನಾವ್ ಯಾಕೆ ಮಾತಾಡೋಣ? ಯಾಕೆ ಸುಮ್ನೆ ಸರ್, ಈಗ ಹೋಗೋಣ. ಹೋದ್ರೆ ಒಂದು ಕಾನೂನು ಎಷ್ಟು ಹಣ ಇಂಚು ತಂದಿದ್ದೀರಾ? ಮಾಡಕ್ಕಾಗಲ್ಲ. ಮೀಟರ್ ₹100. ₹151 ಇದೆ 3M. ಹಾ. ಈ ಕಡೆ ಬಾರಪ್ಪ ಇಲ್ಲಿ. ಇಲ್ಲಿ ಈ ಕಡೆ ಬನ್ನಿ, ಇಲ್ಲಿ. ಬನ್ನಿ. ಏ, ನೋಡಪ್ಪ ಇಲ್ಲಿ. ಸಾರೆ ಕಡಿಮೆ ಮಾಡ್ಸೋದು. ಇಲ್ಲ ಲಾಸ್ಟ್ ಟೈಮ್ ಇದೆ 120 ಹೇಳಿದ್ರಣ್ಣ ಈಗ. ಇಲ್ಲಿ ಕೇಳಪ್ಪ ಇಲ್ಲಿ. ಸಾಹೇಬ್ ಹೇಳ್ತಾರೆ ಕೇಳಿ. ಕೇಳಿ ಸರ್. ಅಸೋಸಿಯೇಷನ್ ಅವ್ರು ಬಂದಾಗ ನಾನೇ ಬೈಕ್ ಕಳ್ಸಿದ್ದೀನಿ ಅವನ್ಗೆ. Okay. ಅಲ್ಲಿಂದಾನೆ ತಂದು ಹಾಕೋದು. ಅಸೋಸಿಯೇಷನ್ ಅವರು ಏನ್ ಲಾಭಕ್ಕೋಸ್ಕರ ಕೂತಿಲ್ಲ. Okay. ಅವ್ರ ತರದನ್ನ ಅದನ್ನೇ ಮೆಜರ್ ಮಾಡಿ ಅದೇ ರೇಟಲ್ಲಿ ಹಾಕ್ಬೇಕು ಅಂತ ನಾನೇ ಹೇಳ್ ಮಾಡಿದ್ದೆ. ಆಯ್ತಾ, ನೀವ್ ವರಿ ಮಾಡ್ಬೇಡ. ನಿಮ್ದೇನು ಕುಂದು ಕೊರತೆ ಇತ್ತು ಅಂದ್ರೆ ಇಲ್ಲಿ ಬರ್ತಾರ ನೋಡು ಅಧಿಕಾರಿಗಳು, ಹೆಂಗಸರು ಇರ್ಲಿ ಲೇಡೀಸ್ ಇನ್ಸ್ಪೆಕ್ಟರ್ ಇರ್ತಾರೆ, ಬಂದು ಅವ್ರ ಹತ್ರ ಡಿಸ್ಕಸ್ ಮಾಡಿ. ಸರ್ ನಾನು ಸ್ಟಾರ್ಟಿಂಗ್ ನಾವು ನಿಮ್ಗೆ ಎಷ್ಟು ಲಕ್ಷ ಲೈಸೆನ್ಸ್ ಕೊಟ್ಟಿರ್ತೀವಿ. ಹೌದು. ಕಣ್ಣು ಮುಚ್ಕೊಂಡಿರೋನ್ಗೆ, ಕಣ್ಣಿಲ್ಲದವ್ರಿಗೆ, ಕಾಲಿಲ್ಲದವ್ರಿಗೆ ಕೊಡ್ತೀವ, ಕೊಡಲ್ಲ ತಾನೆ? ಸಮಟೈಮ್ಸ್ ಕಾಲಿಲ್ದಿರೋನ್ಗೂ ಕೊಟ್ಟಿರ್ತಾರೆ. ಅಲ್ಲ, ನೋಡಿ ಸರ್, ನಾನು ನನ್ನ ಬಗ್ಗೆ ಮಾತಾಡ್ತೀನಿ. ಇನ್ನೊಬ್ಬ ಈಗ ನಿಮ್ ಒಂದ್ ಡ್ರೈವರ್ ಸಡನ್ ಗಾಡಿಗೆ 600 ರೂಪಾಯಿ ಆತೈತೆ ಸರ್. ಒಂದ್ ನಿಮಿಷ 6 ಮೀಟರ್ ಬೇಕು. ಒಂದ್ ಸಡನ್ ಗಾಡಿ ಹಿಂದೆ ಮುಂದೆ ಸೈಡ್ ಅಲ್ಲಿ ಹಾಕಕ್ಕೆ. ಡ್ರೈವರ್ ಸರ್ ಒಂದ್ ನಿಮಿಷ ಸರ್, 600 ರೂಪಾಯಿ ಆತೈತೆ ಸರ್. 550 600 ರೂಪಾಯಿ ಆತೈತೆ. ಕೇಳಿದ್ದಾರೆ ನೀನ್ ಹಾಕ್ಸ್ಕೊಳ್ಬೇಕು ಅಂತ ಏನಿಲ್ಲ ಅಣ್ಣ. ಹಳೇವೇನಾದ್ರು ಇದ್ರು ತಂದು ನಿಲ್ಲಿಸ್ಕೊಂಡು ಹಾಕ್ಸ್ಕೊಳ್ಳಿ. ಹೊಸದ್ ಹಾಕೊಂಡೆ ನೀವ್ FC ಮಾಡ್ಬೇಕು ಅನ್ನೋದು ರೂಲ್ ಇಲ್ಲ. ಸಡನ್ ವೆಹಿಕಲ್ಗೆ ಸೇಫ್ಟಿ ಬಗ್ಗೆ ಗೊತ್ತಾಯ್ತಾ? ಹಾಕ್ಲೇಬೇಕಿಲ್ಲ ಅಂದ್ರೆ ಒಳಗ್ ಬಿಡಲ್ಲ ಅಂತ ಹೇಳಂಗಿಲ್ಲ. ನಿಮ್ ಸೇಫ್ಟಿಗೆ ಹಾಕ್ಸ್ಕೊಳ್ಳಿ. ಸೇಫ್ಟಿ ಪರ್ಪಸ್ ಅಂದ್ರೂ ನಿಮ್ ಗಾಡಿ ಹೆಡ್ ಲೈಟ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ, ಬ್ಯಾಕ್ ಲೈಟ್ ಗಳೆಲ್ಲ ಪ್ರಾಬ್ಲಮ್ ಆಮೇಲೆ ಹೊಡ್ಕೊಂಡಿದ್ರೆ ಇವೆಲ್ಲ ಚೇಂಜ್ ಅವೆಲ್ಲ ಚೇಂಜ್ ಮಾಡಿ ನೀನ್ FC ಮಾಡ್ಬೇಕು. ಸ್ಟಿಕ್ಕರ್ ಕಂಪಲ್ಸರಿ ಅನ್ನೋದು ಇಲ್ಲ ಅಣ್ಣ. ಯಾರಾದ್ರೂ ನೀವು ಯಾವ್ದೇ RTOದಲ್ಲಿ ಹೋದಾಗ ಸ್ಟಿಕ್ಕರ್ ಹಾಕ್ಲೇಬೇಕು, ನೀನ್ ಹಾಕಿಲ್ಲ ಅಂದ್ರೆ ಹಂಗೆ ಹಿಂಗೆ ಅಂದ್ರೆ ಅದಕ್ಕೆ ಅಂತಾನೆ ಮನವಿ ಕೊಟ್ಟು ಬಂದಿದೀವಿ. ನನ್ಗೆ ಮಲ್ಲಿಕಾರ್ಜುನ್ ಸಾಹೇಬ್ರು ಸಿಕ್ಕಿಲ್ಲ. ಸಿಕ್ಕಿದ್ರೆ ಯಾರು ಈ ತರ ಅದನ್ನು ಬರ್ದಿದ್ದೀನಿ,
ಯಾರಾದ್ರೂ ದಬ್ಬಾಳಿಕೆ ಮಾಡಿದ್ರೆ ತೊಂದರೆ ಕೊಟ್ರೆ ದಯವಿಟ್ಟು ನಮ್ಮ ಸಂಘಟನೆ ಗಮನಕ್ಕೆ ತಗೊಂಬನ್ನಿ ಅಂತ. ಯಾರು ತೊಂದರೆ ಕೊಡ್ತಾರೆ ಅವ್ನ ಹೆಸರು ಅವ್ನ ಡೀಟೇಲ್ಸ್ ಎಲ್ಲ ಬರೆದು ನಮ್ಗೆ ದಯವಿಟ್ಟು ಕೊಡಿ, ನಾನ್ ತಗೊಂಡು ಸಾಹೇಬ್ರ ಮುಂದೆ ಮುಡ್ತೀನಿ. ನೀವ್ ಯಾರು ನಿಮ್ ಕೆಲಸ ಕಾರ್ಯ ಬಿಟ್ಟು ಬನ್ನಿ ಅಂತ ನಾನು ಹೇಳಲ್ಲ. ನಾವೇನ್ ನಿಮ್ದು ಯಾವ ಗಾಡಿಯಪ್ಪ? ಸರಿ ನಮ್ ಸಡನ್ ರೀಚ್ ಐತೆ, ಸಡನ್ ಕಾರು 4+1 ಡಾಕ್ಯುಮೆಂಟ್ಸ್ ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ. ಮಾಹಿತಿ